A1 ಆರೋಪಿ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ವಜಾಗೊಂಡಿದೆ. ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಆದೇಶ ಇದೀಗ ಹೊರಕ್ಕೆ ಬಿದ್ದಿದೆ. ಜಾಮೀನು ಭವಿಷ್ಯ ಏನಾಗುತ್ತೆ ಅನ್ನೋ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್. A1 ಆರೋಪಿ ಪವಿತ್ರ ಗೌಡ ತನಗೆ ಜಾಮೀನು ಬೇಕು, ಮಹಿಳೆ ಅನ್ನೋ ಕಾರಣಕ್ಕಾಗಿ ನನಗೆ ಕನ್ಸಿಡರ್ ಮಾಡಿ ಜಾಮೀನು ಕೊಡಬೇಕು ಮತ್ತು ಇದರಲ್ಲಿ ನನ್ನ ಪಾತ್ರ ಇಲ್ಲ, ಕಪೋಲ ಕಲ್ಪಿತ ಆರೋಪಗಳನ್ನ ನನ್ನ ಮೇಲೆ ಮಾಡಲಾಗ್ತಾ ಇದೆ ಅಂತೆಲ್ಲ ಅವರ ಪರ ವಕೀಲರು ವಾದವನ್ನ ಮಾಡಿದ್ರು. ಈಗ ಬಿಗ್ ಶಾಕ್ ಆದಿದೆ ಪವಿತ್ರ ಗೌಡಗೆ. ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಹೀಗಾಗಿ ಮೊದಲ ನಿರಾಸೆ ಡಿ ಗ್ಯಾಂಗ್ನ ಸದಸ್ಯರಲ್ಲಿ ಪವಿತ್ರ ಗೌಡ ಮೊದಲಿಗರು. ಪವಿತ್ರ ಗೌಡ ಪ್ರತ್ಯೇಕವಾಗಿ ಬಂದು ತನಗೆ ಜಾಮೀನು ಬೇಕು ಅಂತ ಅರ್ಜಿಯನ್ನ ಹಾಕೊಂಡ್ರು. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ನಾನು ಆ ಸ್ಥಳಕ್ಕೆ ಹೋಗೇ ಇಲ್ಲ, ಹಲ್ಲೆ ನಡೆಸಿಲ್ಲ, ಹತ್ಯೆ ಮಾಡುವಂತಹ ಸಂಚನ ರೂಪಿಸಿಲ್ಲ ಅಂತೆಲ್ಲ ವಾದವನ್ನ ಪವಿತ್ರ ಗೌಡ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದ ಮಾಡಿದ್ರು. ವಾದ ಪ್ರತಿವಾದವನ್ನ ಆಲಿಸಿದ ನಂತರದಲ್ಲಿ ಕೋರ್ಟ್ ಆದೇಶವನ್ನ ಇವತ್ತು ಕಾಯ್ದಿರಿಸಿತ್ತು. ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ. ಪವಿತ್ರ ಗೌಡಗೆ ಇನ್ನಷ್ಟು ದಿನ ಜೈಲೇ ಫಿಕ್ಸ್ ಆಗಿದೆ. ಇನ್ನು A6 ಆರೋಪಿ ಅನುಕುಮಾರ್ ಜಾಮೀನು ಸಹ ವಜಾಗೊಂಡಿದೆ. ಇವತ್ತು ಇಬ್ಬರ ಜಾಮೀನು ಭವಿಷ್ಯ ನಿರ್ಧಾರವಾಗಿತ್ತು. A7 ಆರೋಪಿ ಅನುಕುಮಾರ್ ಮತ್ತು A1 ಆರೋಪಿ ಪವಿತ್ರ ಗೌಡ ಇಬ್ಬರಿಗೂ ಕೂಡ ನಿರಾಸೆ, ಇಬ್ಬರಿಗೂ ಕೂಡ ಜೈಲು ವಾಸ ಕಾಯಂ. ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ಆದೇಶವನ್ನ ಕೊಟ್ಟಿದೆ ಕೋರ್ಟ್. ಪವಿತ್ರ ಗೌಡಗೆ ಇನ್ನಷ್ಟು ದಿನ ಜೈಲೇ ಖಚಿತವಾಗಿದೆ. A7 ಆರೋಪಿ ಅನುಕುಮಾರ್ ಸಹ ಜಾಮೀನನ್ನ ಕೋರಿದ್ರು. ಈ ಪ್ರಕರಣದಲ್ಲಿ ತನ್ನ ಪಾತ್ರ ಇಲ್ಲ, ತಾನು ದರ್ಶನ್ ಅಭಿಮಾನಿ ಅಷ್ಟೇ, ಹಾಗಾಗಿ ನನಗೆ ಆ ಸ್ಥಳಕ್ಕೆ ಹೋಗಿದ್ದೇ ವಿನಃ ನಾನೇನೂ ಮಾಡಿಲ್ಲ ಅಂತೆಲ್ಲ ವಾದವನ್ನ ಮಾಡಿದ್ರು ಅವರ ಪರ ವಕೀಲರು ಕೂಡ. ಈ ಎರಡೂ ವಾದಗಳನ್ನ ಆಲಿಸಿ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿದೆ. ಹೀಗಾಗಿ ಜಾಮೀನು ಸಿಕ್ಕಿಲ್ಲ. ನಿರಾಸೆಯಲ್ಲಿ ಪವಿತ್ರ ಗೌಡ ಮತ್ತು A7 ಆರೋಪಿ ಅನುಕುಮಾರ್. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಪವಿತ್ರ ಗೌಡ ಮತ್ತು ಅನುಕುಮಾರ್ ಇಬ್ಬರಿಗೂ ಕೂಡ ಜಾಮೀನು ಅರ್ಜಿ ವಜಾಗೊಂಡಿದೆ. ಏನ್ ಹೇಳಿದೆ ಈ ಆದೇಶದಲ್ಲಿ ಕೋರ್ಟ್? ದಿವ್ಯಾ, ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ವಾದ ಪ್ರತಿವಾದ ಎರಡನ್ನೂ ಕೂಡ ನ್ಯಾಯಾಲಯ ಆಲಿಸಿತ್ತು. ಯಾಕಂದ್ರೆ ಏನು ಪವಿತ್ರ ಗೌಡ ಅವರ ಪರ ವಕೀಲರು ಒಂದಷ್ಟು ವಾದವನ್ನ ಮಂಡನೆ ಮಾಡಿದ್ರು. ಪವಿತ್ರ ಗೌಡ ಅವರ ಪಾತ್ರ ಇದರಲ್ಲಿ ಸಂಪೂರ್ಣವಾಗಿ ಇಲ್ಲ, ಕೇವಲ ಆಕೆಯದ್ದು ಆ ಶೆಡ್ಗೆ ಹೋಗ ಬಂದಂತದ್ದು, ಅದೇ ಕೃತ್ಯ ನಡೆದಂತ ಮತ್ತು ಹಲ್ಲೆ ನಡೆದಂತ ಶೆಡ್ ಏನಿತ್ತು ಅಲ್ಲಿಗೆ ಹೋಗಿ ವಾಪಸ್ ಬಂದಿದ್ರು ಹೊರತು ಅದನ್ನ ಹೊರತುಪಡಿಸಿ ಪವಿತ್ರ ಗೌಡ ಅವರ ಯಾವುದೇ ರೀತಿಯ ಪಾತ್ರಗಳಿಲ್ಲ. ಜೊತೆಗೆ ಅವರ ಚಪ್ಪಲಿಯಲ್ಲಿ ರೇಣುಕಾ ಸ್ವಾಮಿಯ ಏನೋ ರಕ್ತದ ಕಲೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು DNA ಟೆಸ್ಟ್ ಕೂಡ ಬಂದಿದೆ ಅಂತ ಹೇಳ್ತಾರೆ. ಆದ್ರೆ ಹತ್ಯೆ ಮಾಡಿರೋಂಥದ್ದೆಲ್ಲ ಕೂಡ ಸಂಪೂರ್ಣವಾಗಿ ದರ್ಶನ್ ಮತ್ತು ಆತನ ಗ್ಯಾಂಗ್ ಅಂತೇಳಿ ಒಂದು ಮಾಹಿತಿಯನ್ನ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ರು. ಆದ್ರೆ ಅದಕ್ಕೆ ಪ್ರಬಲವಾದ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದಂತ ಪ್ರಸನ್ನ ಕುಮಾರ್ ಅವರು ಒಂದಷ್ಟು ಮಾಹಿತಿಯನ್ನ ಕೋರ್ಟ್ಗೆ ತಲುಪುವಂತ ಪ್ರಯತ್ನಗಳನ್ನ ಮಾಡಿದ್ರು. ಯಾಕಂದ್ರೆ ಫೆಬ್ರವರಿಯಿಂದನೇ ಈ ಕೃತ್ಯಕ್ಕೆ ಪ್ಲಾನ್ಗಳನ್ನು ಮಾಡಿಕೊಳ್ಳಾಯಿತು. ಫೆಬ್ರವರಿಯಲ್ಲಿ ಆಕೆ ಮೆಸೇಜನ್ನು ಮಾಡ್ತಾರೆ. ಮೆಸೇಜನ್ನು ಮಾಡಿ ಇಲ್ಲಿಯ ತನಕ ಕೂಡ ತೆಗೆದುಕೊಂಡು ಹೋಗ್ತಾರೆ. ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗಿ ಕೊನೆಗೆ ಆತನನ್ನು ಹತ್ಯೆ ಮಾಡಲಿಕ್ಕೆ, ಜೊತೆಗೆ ಪವನ್ ಅಂತ ಏನಿದ್ದ ಅಂದರೆ ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಪವನ್ ಏನಿದ್ದ, ಪವನ್ ಇದಕ್ಕೆಲ್ಲ ಕೂಡ ರೂವಾರಿಯಾಗಿ ಕೆಲಸವನ್ನು ಮಾಡಿದ್ದ. ಅಂದರೆ ಇಡೀ ಪ್ರಕರಣ ಮುನ್ನೆಲೆಗೆ ಬರಲಿಕ್ಕೆ, ಜೊತೆಗೆ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡ್ತಿದ್ದಂಥದ್ದು ಪವಿತ್ರ ಗೌಡ. ಅದರಲ್ಲಿ ದರ್ಶನ್ ಕೂಡ ಒಬ್ರು ಆ ಸಂದರ್ಭದಲ್ಲಿ ಬಂದಂಥದ್ದು, ಜೊತೆಯಲ್ಲಿ ಬಂದಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳಿದ್ರು ಹೊರತು ಅದರಲ್ಲಿ ಪವಿತ್ರ ಗೌಡ ಸಂಪೂರ್ಣವಾಗಿ ಹೋಲ್ ಅಂಡ್ ಸೋಲ್ ಈ ಪ್ರಕರಣದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಕೋರ್ಟ್ಗೆ ಗಮನಕ್ಕೆ ತಂದಿದ್ರು. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶವನ್ನ ಕೋರ್ಟ್ನ ಗಮನಕ್ಕೆ ತಂದಿದ್ರು. ಈ ಪ್ರಕರಣದಲ್ಲಿ ಇನ್ನೂ ಕೂಡ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆಯನ್ನ ಮಾಡಿಲ್ಲ. ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಬ್ಬ ಆರೋಪಿಗೆ, ಅಂದ್ರೆ ಕೊಲೆ ಆರೋಪಿಗೆ ಜಾಮೀನನ್ನು ಮಂಜೂರು ಮಾಡುವಂಥದ್ದು ಸೂಕ್ತ ಅಲ್ಲ ಅಂತೇಳಿ ಕೋರ್ಟ್ನ ಏನು ಗಮನವನ್ನು ಸೆಳೆದಿದ್ರು ಮತ್ತು ಕೋರ್ಟ್ನ ಗಮನಕ್ಕೆ ಮಾಹಿತಿಗಳನ್ನ ಕೂಡ ಉಲ್ಲೇಖವನ್ನು ಮಾಡಿದ್ರು ಮತ್ತು ರೇಣುಕಾ ಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನು ಕೂಡ ಕೋರ್ಟ್ನಾಗೆ ಸಲ್ಲಿಕೆಯನ್ನು ಮಾಡಿದ್ರು. ಇವತ್ತು ಎರಡೂ ವಾದ ಪ್ರತಿವಾದವನ್ನ ಆಲಿಸಿ ಕಳೆದ 3 ದಿನಗಳ ಹಿಂದೆ ಒಂದು ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು ಆದೇಶವನ್ನು ಕೊಟ್ಟಿದ್ದಾರೆ. ಈ ಮೂಲಕ ಪವಿತ್ರ ಗೌಡ ಮತ್ತು ಇನ್ನೊಬ್ಬ ಆರೋಪಿ ಅನುಕುಮಾರ್, ಅಂದ್ರೆ ಚಿತ್ರದುರ್ಗದಿಂದ ಅಪಹರಣ ಮಾಡ್ಕೊಂಡು ಬಂದಂತ ಅನುಕುಮಾರ್ ಏನಿಂದ ಆತನಿಗೂ ಕೂಡ ಬಿಗ್ ಶಾಕ್ ಆಗಿರೋಂಥದ್ದು. ಪವಿತ್ರ ಗೌಡಗೂ ಇಲ್ಲ ಜಾಮೀನು ಮತ್ತು ಅನುಕುಮಾರ್ಗೂ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ. ಅವರ ಅರ್ಜಿಯನ್ನು ವಜಾವನ್ನ ಮಾಡಿ ಈಗ ಅವರು ಮುಂದೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗ್ತಾ ಇರೋಂಥದ್ದು. ದಿವ್ಯಾ, ಇನ್ನು ತಮ್ಮ ವಾದದಲ್ಲಿ SPP ತನಿಖೆ ಇನ್ನೂ ಕೂಡ ಬಾಕಿ ಇದೆ ಅಂತ ಹೇಳಿದ್ದು ಕೂಡ ಈಗ ವಜಾ ಆಗ್ಲಿಕ್ಕೆ ಒಂದು ಕಾರಣ ಇರಬಹುದಾ ಮುರಳಿ?
ದಿವ್ಯ ಏನಂದ್ರೆ ಪ್ರಮುಖವಾಗಿ ಈ ರೀತಿಯ ಕಾರಣಗಳು ಕೂಡ ಇರ್ತವೆ. ಯಾಕಂದ್ರೆ ಕೊಲೆ ಪ್ರಕರಣದಲ್ಲಿ ಅದರಲ್ಲೂ ಕೂಡ ಅಪಹರಣ ಮಾಡಿ ಆತನನ್ನ ಹತ್ಯೆಯನ್ನ ಮಾಡಿರುವಂಥದ್ದು. ಅಪಹರಣ ಮತ್ತು ಹತ್ಯೆ ಏನಿದೆ ಅದನ್ನ ಹೀನಸ್ ಕ್ರೈಮ್ ಅಂತೇಳಿ ಪರಿಗಣಿಸುವಂಥದ್ದು. ಆ ಹಿನ್ನೆಲೆಯಲ್ಲಿ ಕೋರ್ಟ್ನ ಗಮನಕ್ಕೆ ತಂದ ಸಂದರ್ಭದಲ್ಲಿ ಅದನ್ನ ಹೇಳ್ತಾ ಹೋಗ್ತಾರೆ. ಜೊತೆಗೆ ಇಡೀ ಘಟನಾವಳಿಗಳು ಏನಾಗಿತ್ತು, ಜೊತೆಗೆ ಇವರು ಎಷ್ಟು ಹಣಬಲ ಮತ್ತು ಅಭಿಮಾನಿಗಳ ಬಲವನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಪದೇ ಪದೇ ಕೋರ್ಟ್ನ ಗಮನಕ್ಕೆ ತರೋ ಪ್ರಯತ್ನಗಳನ್ನ SPP ಪ್ರಸನ್ನಕುಮಾರ್ ಅವರು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಹೇಳಿರುವಂಥದ್ದು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿಲ್ಲ, ಇನ್ನೂ ಕೂಡ ತನಿಖೆಯ ಬಾಕಿ ಇದೆ. ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲಿಕ್ಕೆ ಇನ್ನೇನೋ ಕೆಲವೇ 10 ದಿನಗಳ ಕಾಲಾವಕಾಶಗಳಿದಾವೆ. ಆದರೆ ಆ ಸಂದರ್ಭದಲ್ಲಿ ಏನಾದರೂ ಜಾಮೀನನ್ನು ಸಿಕ್ಕಿದ್ರೆ ಒಂದಷ್ಟು ಜನ ಸಾಕ್ಷಿಗಳು ತಮ್ಮ ಸಾಕ್ಷ್ಯವನ್ನು ಹಿಂಪಡ್ಕೊಳ್ಳುವಂಥದ್ದು, ಹಾಸ್ಟೆಲ್ ಆಗೋಂಥದ್ದು, ಈ ರೀತಿಯ ಸಾಧ್ಯತೆಗಳು ತೀರಾ ಅತಿ ಹೆಚ್ಚಾಗಿರ್ತವೆ. ಆ ಹಿನ್ನೆಲೆಯಲ್ಲಿ ಜಾಮೀನನ್ನು ಮಂಜೂರು ಮಾಡಬಾರ್ದು, ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡೋದಕ್ಕಿಂತ ಮುಂಚೆ ಜಾಮೀನನ್ನು ಸಲ್ಲಿಕೆ ಮಾಡಬಾರ್ದು ಅಂತೇಳಿ ಒಂದು ಟ್ಯಾಕ್ಟಿಕ್ ಅನ್ನ ಪ್ಲೇ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಅದೇ ರೀತಿಯಲ್ಲಿ ಈಗ ನ್ಯಾಯಾಲಯ ಇವರ ವಾದ ಪ್ರತಿವಾದನೂ ಕೂಡ ಆಲಿಸಿ ಇವಾಗ ಅವರ ಜಾಮೀನು ಅರ್ಜಿನ ವಜಾ ಮಾಡಿ ಒಂದು ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ. ಪವಿತ್ರ ಗೌಡ ಭಾಗಿಯಾಗಿರೋದು ಕೋಲ್ಡ್ ಬ್ಲಡೆಡ್ ಮರ್ಡರ್ ಅನ್ನುವಂತಹ ವಾದವನ್ನು ಕೂಡ SPP ಮಾಡಿದ್ರು. ಪವಿತ್ರ ಗೌಡಗೆ ಬಿಗ್ ಶಾಕ್. ಜಾಮೀನಿನ ನಿರೀಕ್ಷೆಯಲ್ಲಿದ್ದಂತಹ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯನ್ನ ತಿರಸ್ಕಾರ ಮಾಡಲಾಗಿದೆ. ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾ ಆಗ್ತದ ಹಾಗೆ ಬೇಸರಗೊಂಡಿದ್ದಾರೆ. ಪವಿತ್ರ ಜಾಮೀನು ನಿರೀಕ್ಷೆಯಲ್ಲಿದ್ರು. ಪವಿತ್ರ ಗೌಡ ಪ್ರಕರಣದ A1 ಆರೋಪಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿರುವ ಪವಿತ್ರ ಗೌಡ ತನಗೆ ಜಾಮೀನು ಬೇಕು, ತನ್ನ ಪಾತ್ರ ಈ ಕೃತ್ಯದಲ್ಲಿ ಎಳ್ಳಷ್ಟು ಇಲ್ಲ, ಯಾವೆಲ್ಲ ಆರೋಪಿಗಳ ಹೇಳಿಕೆಯನ್ನ ಇಟ್ಕೊಂಡು ನಾನು ಕೂಡ ಒಬ್ಬ ಭಾಗಿದಾರೆ ಅಂತ ಹೇಳ್ತಾ ಇದ್ದಾರೋ ನನ್ನ ಪಾತ್ರ ಇಲ್ಲ ಅನ್ನುವಂತಹ ಪ್ರಬಲ ವಾದವನ್ನ ಮಾಡಿದ್ರು. ಆದ್ರೆ SPP ಪ್ರಸನ್ನಕುಮಾರ್ A1 ಆರೋಪಿ ಪವಿತ್ರ ಗೌಡ ಒಬ್ಬ ಹೆಣ್ಣು ಮಗಳು ಅನ್ನೋ ಕಾರಣಕ್ಕೆ ಈ ಕೇಸ್ನಿಂದ ನುಣುಚಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಈಕೆ ಭಾಗಿಯಾಗಿರೋದು ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಲ್ಲಿ ಅಂತ ವಾದಿಸಿದ್ರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ರಿಂದ. ಅಂಬರೀಶ್, ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಜಾಮೀನು ಬಗ್ಗೆ ಬಹಳಷ್ಟು ಕುತೂಹಲದಿಂದ ವೆಯ್ಟ್ ಮಾಡ್ತಿದ್ರು. ಈ ಮೆಸೇಜ್ ಅವರಿಗೆ ತಲುಪಿದ್ಯಾ? ಏನ್ ಪ್ರತಿಕ್ರಿಯೆ ಅವರಿಂದ ಲಭ್ಯವಾಗಿದೆ ಅಂತ ತಿಳಿದು ಬರ್ತಾ ಇದೆ? ಖಂಡಿತ ದಿವ್ಯಾ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೆ ಇವತ್ತು ಜಾಮೀನು ಅರ್ಜಿ ಸಿಗಬಹುದು ಅಂತೇಳಿ ಬೆಳಗ್ಗೆಯೂ ಸಹ ನಿರೀಕ್ಷೆಯಲ್ಲಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆಗೆ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ವಜಾ ಮಾಡೋ ಹಿನ್ನೆಲೆ ಒಂದಷ್ಟು ಆತಂಕಕ್ಕೆ ಹೋಗಿರುವಂತದ್ದು. ಈಗಾಗಲೇ ಅಲ್ಲಿನ ಜೈಲಿನ ಸಿಬ್ಬಂದಿ ಮೂಲಕ ಮಾಹಿತಿ ತಿಳಿದ ಪವಿತ್ರ ಗೌಡ ಕಣ್ಣೀರು ಹಾಕುವಂತಹ ಪ್ರಸಂಗವೂ ಸಹ ಆಗಿದೆ. ಜೊತೆಗೆ ಏನಂತಂದ್ರೆ ಪ್ರಮುಖವಾಗಿ ದರ್ಶನ್ ಜೈಲಿನಿಂದ ಬಳ್ಳಾರಿಗೆ ಶಿಫ್ಟ್ ಆದಾಗ್ಲಿಂದಲೂ ಸಹ ಸಂಪೂರ್ಣವಾಗಿ ಒಂಟಿತನ ಕಾಡ್ತಿರೋದು. ಜೊತೆಗೆ ಅಲ್ಲಿ ಜೈಲಿನಲ್ಲಿ ಮಂಕಾಗಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಬಹಳ ನಿರೀಕ್ಷೆಯಲ್ಲಿದ್ರು. ನಾನು ಮಹಿಳೆ ಮತ್ತು ಕೆಲವೊಂದು ವಿಚಾರವಾಗಿ ನ್ಯಾಯಾಲಯ ನನಗೆ ಏನು ಅನುಮತಿ ಕೊಡ್ತಾರೆ, ಜಾಮೀನು ಸಹ ಸಿಗ್ಬೋದು ಅಂತೇಳಿ ಬೆಳಿಗ್ಗೆಯಿಂದನೂ ಸಹ ಬಹಳ ಕಾತುರದಲ್ಲಿ ಕಾಯ್ತಾ ಇದ್ರು. ಇವತ್ತು ನಾನು ಹೆಂಗಾದ್ರೂ ಜಾಮೀನು ಸಿಕ್ಕರೆ ನಾಳೆ ಆದ್ರೂ ನಾನು ಬಿಡುಗಡೆ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದಂತ ಪವಿತ್ರ ಗೌಡಗೆ ಈಗ ಜಾಮೀನು ಅರ್ಜಿ ವಜಾ ಆಗ್ತಿದ್ದಂತೆ ಒಂದು ಆತಂಕ ಪ್ರಾರಂಭ ಆಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗೆ. ಆರಂಭದಲ್ಲಿ ಚಾರ್ಜ್ ಶೀಟ್ ಆಗುವವರೆಗೂ ಯಾರು ಕೂಡ ಜಾಮೀನಿನ ಅರ್ಜಿ ಹೋಗಬಾರ್ದು ಅಂತ ನಿರ್ಧರಿಸಿದ್ರು ಅಂತ ಹೇಳಲಾಗ್ತಿತ್ತು. ಆದರೆ ಒಬ್ಬೊಬ್ಬರಾಗೆ 4 ಮಂದಿ ಅರ್ಜಿ ಹಾಕೊಂಡಿದ್ರು. ಇವರಿಬ್ಬರ ಜಾಮೀನು ವಜಾ ಆಗ್ತಿದ್ದ ಹಾಗೆ ಇನ್ನುಳಿದ ಇಬ್ಬರ ಜಾಮೀನು ಅರ್ಜಿಯ ಆದೇಶ ಬಹುಶಃ ಇದೇ ಇರುತ್ತಾ ಅನ್ನೋ ಡೌಟ್ ಅವರುಗಳಿಗೂ ಕೂಡ ಕಾಡ್ತಾ ಇದೆ. ಒಂದು ನಿರಾಸೆ ಕೂಡ ಮೂಡಿದೆ.